ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಗ ತಗೋಬನ್ನಿ. ಅಜ್ಜಿ ಇದನ್ನೆಲ್ಲಿಡ್ಲಿ? ಅಲ್ಲೇ ಇಡಮ್ಮ. ಇಲ್ಲ, ಅಲ್ಲಿ ಇಟ್ಬಿಟ್ಟು ನೀನು ಬಂದು ಕುತ್ಕೋ, ಅವರೆಲ್ಲ ಮಾಡ್ತಾರೆ. ಅಯ್ಯೋ ಇಲ್ಲ ಅಜ್ಜಿ, ಈಗಾಗಲೇ ತಡ ಆಗಿದೆ. ಕೊಡಿ ಕೊಡಿ, ಇನ್ನೂ ತಡ ಮಾಡೋದು ಬೇಡ ಅಂತ. ಬೇಗ ತಗೋಬನ್ನಿ. ಜಿ ಆಪ್ತ ಮಿತ್ರ ಬಂದ್ರ? ಅದ್ಕೆ ನೋಡು, ನಮ್ಮ ಕಾರ್ಯಕ್ರಮಕ್ಕೆ ಕಳೆ ಬಂತು ನೋಡು. ಓ, ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ. ಅಜಯ್, ಯಾರು ಮಾಡಿಸಿದ್ದು? ಇನ್ಯಾರಪ್ಪ, ಇಲ್ಲಿಲ್ವಾ? ಇವರೇ ಮಾಡಿಸಿರೋದು. ಅನ್ಕೊಂಡೆ ಇಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರ ಹಿಂದೆ ಅದಕ್ಕೆ ಕೈವಾಡ ಇದೆ ಅಂತ. ಅದಕ್ಕೆ ಸೂಪರ್ ಆಗಿದೆ ಡೆಕೋರೇಷನ್, ಯಾರು ಕೆಮ್ಮಂಗೆ ಇಲ್ಲ. ಹೇಗಿದ್ದೀರಾ ಆನಂದ್ ಅವರೇ? ಈಗ ಓಕೆನಾ? ಆಲ್ಮೋಸ್ಟ್ ಓಕೆ. ಅದಕ್ಕೆ ಆಗಾಗ ಒಂದ್ ನೆಟ್ಟು ಸ್ವಲ್ಪ ಅಲ್ಲಾಡ್ದಂಗಿರುತ್ತೆ, ರೆಸ್ಟ್ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ. ಏ ಆಪ್ತ ಮಿತ್ರ, ನಿನಗೆ ನಡೆಯಕ್ ಕಷ್ಟ ಆದ್ರೆ ತಗೋ, ಸ್ವಲ್ಪ ದಿವಸ ಇದನ್ನ ಹಿಡ್ಕೋ. ಸುಮ್ಮನೆ ಅಜ್ಜಿ, ಆ ಥರ ಏನಿಲ್ಲ. ಅಜ್ಜಿ, ನೀವಾದ್ರೂ ಇವನ್ಗೆ ಸ್ವಲ್ಪ ಬುದ್ಧಿ ಹೇಳಿ. ಹೇಳಿದ ಮಾತೆ ಕೇಳಲ್ಲ ಅಂತಾನೆ. ಚಿಕ್ಕ ಮಕ್ಳಿಗಾದ್ರೂ ಒಂದು ಪಕ್ಷ ಹೇಳ್ಬಿಡ್ಬೋದು, ಇವನ್ಗೆ ಹೇಳಕ್ಕಾಗಲ್ಲ. ಅದಕ್ಕೆ ಏನಾದ್ರೂ ಮಾಡ್ಕೊ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಏ ಯಾಕೋ ಹಾಗೆ ಮಾಡ್ತೀಯಾ? ಬೇಜಾರ್ ಮಾಡ್ತೀಯ ನಮ್ಗೆ? ನೋಡಿ ಅದಕ್ಕೆ ಕೋಮದಿಂದ ಎದ್ದು ಬಂದ್ರು ಉಗಿಸ್ಕೊಳ್ಳೋ ತಪ್ಪಿಲ್ಲ ನನಗೆ. ಉಗಿದೆ ಇನ್ನೇನಪ್ಪ ಮಾಡ್ತಾರೆ? ನೀನ್ ಮಾಡೋ ಕೆಲಸ ಆ ಥರ ಇದೆ. ಸಾರಿ ಅದಕ್ಕೆ, ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಬೇಗ ಬಂದಿದ್ರೆ ನಾವು ಹೆಲ್ಪ್ ಮಾಡ್ಬೋದಾಗಿತ್ತು ನಿಮಗೆ. ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಆದ್ರೆ ಏನು ಹೀಗೆ ಹೇಳ್ಬಿಟ್ರಿ ನೀವು? ನೀವು ಹುಷಾರಾಗಿದ್ದಿದ್ರೆ ಇದನ್ನೆಲ್ಲ ನಮ್ಮನ್ನ ಮಾಡಕ್ ಬಿಡ್ತಿದ್ರಾ? ನೀವೇ ಮುಂದೆ ನಿಂತು ಮಾಡಿಸ್ತಿದ್ರಿ. ನೀವು ಹುಷಾರಾಗಿ, ಯಾವುದು ಟೆನ್ಷನ್ ತಗೋಬೇಡಿ. ಎಲ್ಲಿ ರೆಸ್ಟ್ ಭೂಮಿಕಾ? ಆಗ್ಲೇ ಆಫೀಸ್ಗೆ ಹೋಗಿ ಶುರು ಮಾಡ್ಕೊಂಡಿದೆ ಪ್ರಾಣಿ. ಸ್ವಲ್ಪ ನೀನಾದ್ರೂ ಬುದ್ಧಿ ಹೇಳು. ಆನಂದ್ ಅವರೇ, ನೀವು ರೆಸ್ಟ್ ಮಾಡೋದು ತಾನೆ? ಇಲ್ಲ ಅದಕ್ಕೆ, ಡಾಕ್ಟರ್ ಹೇಳಿದ್ದಾರೆ ನಥಿಂಗ್ ಟು ವರಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ. ಅದಕ್ಕೆ ಅಲ್ಲ ನಾನು ಬಿಂದಾಸ್ ಆಗಿರೋದು. ಎಲ್ಲಿ ಬಿಂದಾಸ್ ಆಗಿದ್ಯಾ? ರಾತ್ರಿ ಆಗೋಂಗಿಲ್ಲ, ಅಲ್ಲಿ ನೋವ್ತಿದೆ ಇಲ್ಲಿ ನೋವ್ತಿದೆ ಮುಲಾಮ್ ಹಾಕು ಅಂತ ನರಳಾಡ್ತಿರ್ತಾನೆ. ಈ ಭಾಗ್ಯಕ್ಕೆ ಆಫೀಸ್ಗೆ ಯಾಕಪ್ಪ ಹೋಗ್ಬೇಕು? ಏಯ್, ಕೆಲಸ ಮಾಡು, ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಡು. ಹಾ, ಆಯಿಂಟ್ಮೆಂಟ್ ಹಚ್ಚೋದಲ್ಲ, ಅದು ಬೇರೆ ಮಾಡ್ತೀನಿ ಇರುಣಿಗೆ. ಅದೇ ಇವಾಗ ಅಪ್ಪಣ್ಣ ಅವರೇ, ಜಾಸ್ತಿ ಬೈಬೇಡಿ. ಏನ್ ಗೊತ್ತಾ, ಆನಂದ್ ಅವರು ಗೌತಮ್ ಅವ್ರು ನೋಡದೇ ಇದ್ರೆ ಹುಷಾರ್ ತಪ್ತಾರೆ. ಅದಕ್ಕೆ ಅವ್ರ ಆಫೀಸ್ಗೆ ಹೋಗೋದು ಅಲ್ವಾ? ಅದಕ್ಕೆ ಕರೆಕ್ಟಾಗಿ ಹೇಳಿದ್ರಿ. ನನ್ನ ಸೆಂಟಿಮೆಂಟ್ನ ನೀವಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ಕಲ್ತ್ಕೋ. ಏನು ಅಪ್ಪಣ್ಣ ಅವ್ರೆ, ಓಕೆ, ಹೋಗ್ಲಿ ಬಿಡಿ ಪ್ಲೀಸ್. ಸತ್ಯ ಬಚಾವ್ ಮಾಡಿದ್ರಿ. ಏಯ್, ಅದ್ ಸರಿ, ಮಕ್ಕಳನ್ನ ಯಾಕೆ ಕರ್ಕೊಂಡ್ ಬಂದಿಲ್ಲ ನೀನು? ಅಜ್ಜಿ, ಅವರು ಅವ್ರ ಅಜ್ಜಿ ಮನೇಲಿದ್ದಾರೆ. ಅಲ್ಲೇ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಮನೆಗೆ ಬರಕ್ ಹಠ ಮಾಡ್ತಾರೆ. ಅಜ್ಜಿ ಸುಳ್ಳು ಹೇಳ್ತಾ ಇದ್ದಾಳೆ. ಆಕ್ಚುಲಿ ಮಕ್ಕಳಿಗೆ ಇವಳು ಕಾಟ ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಅಜ್ಜಿ ಮನೇಲಿ ಸೆಟ್ಲ್ ಆಗ್ಬಿಟ್ರದು. ಎಷ್ಟು ಬಲವಂತ ಮಾಡಿದ್ರು ಬರ್ತಾನೆ ಇಲ್ಲ. ನನಗೂ ಮಕ್ಳಿಲ್ದೆ ಬೇಜಾರಾಗ್ಬಿಟ್ಟಿದೆ ಅಜ್ಜಿ. ಇನ್ನೊಂದೆರಡು ಮಕ್ಳು ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇದೆಯಲ್ಲ, ಗೌತಮ್ ಕರೀತಾ ಇದ್ದಾನೆ. ಎಸ್ಕೇಪ್ ಆಗೋದ್ರಲ್ಲಿ ಫಸ್ಟ್. ಅಜ್ಜಿ, ಗೌತಮ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಇವ್ರ ಜೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಅಜ್ಜಿ? ನೋಡಿದ್ರೇನೆ ಖುಷಿ ಆಗುತ್ತೆ. ಪಾರ್ಥ ಅವ್ರೆ, ಮನೆಯಲ್ಲಿ ಫಂಕ್ಷನ್ ನಡೀತಿದೆ, ನೀವು ಆಲ್ ಓಕೆ? ಇಲ್ವಲ್ಲ ಅದಕ್ಕೆ, ಐಮ್ ಫೈನ್, ನಾನು ನಾರ್ಮಲ್ ಆಗಿ ಇದ್ದೀನಿ. ಫೈನ್ ಅಂದಮೇಲೆ ನೀವು ಒಬ್ಬರೇ ಯಾಕೆ ಇಲ್ಲಿದ್ದೀರಾ? ಕೂತ್ಕೊಳ್ಳಿ. ಈಗ ಹೇಳಿ, ಏನು ಪ್ರಾಬ್ಲಮ್? ಅದಕ್ಕೆ ಅದು ನನ್ನ ಹತ್ರ ಹೇಳ್ಕೊಳಕ್ಕೆ ಸಂಕೋಚ ಪಟ್ಕೋಬೇಡಿ. ಏನಂತ ಹೇಳಿ? ಅದಕ್ಕೆ ಯಾಕೋ ಗೊತ್ತಿಲ್ಲ, ಅಪೇಕ್ಷೆ ಅವ್ರು ತುಂಬಾ ಬದಲಾಗಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಐ ಮೀನ್ ಅವ್ರ ಆ್ಯಟಿಟ್ಯೂಡು, ಬಿಹೇವಿಯರು, ಥಿಂಕಿಂಗು ಎಲ್ಲದೂ ಚೇಂಜ್ ಆಗೋಗಿದೆ. ಒನ್ ಟೈಮ್ ಅವ್ರು ಆಡೋದು ನೋಡಿದ್ರೆ ನಂಗೆ
ತುಂಬಾ ವಿಯರ್ಡ್ ಅನ್ಸುತ್ತೆ ಅದಕ್ಕೆ. ಅವ್ರು ಮುಂಚೆ ಇದ್ದ ಅಪೇಕ್ಷೆ ಅಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಅಪ್ಪಿ ಹಾಗಲ್ವಲ್ಲ. ಹಾಂ, ಅದಕ್ಕೆ ಅವ್ರು ಆ ಥರ ಇರಲಿಲ್ಲ. ಬಟ್ ಈ ನಡುವೆ ಅವರಲ್ಲಿ ತುಂಬಾ ಚೇಂಜಸ್ ಇದೆ. ಅದಕ್ಕೆ ಒಂದು ಟೈಮ್ ನನಗೆ ಸರ್ಪ್ರೈಸ್ ಆಗುತ್ತೆ, ಅಲ್ಲ ಲೈಕ್ ಹೇಗಿದ್ದವ್ರು ಹೇಗಾಗ್ಬಿಟ್ರು ಅಂತ. ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್ ದ್ಯಾಟ್. ಇನ್ನೂ ಶಾಕಲ್ಲೇ ಇದ್ದೀನಿ ನಾನು. ಆಕ್ಚುಲಿ ಆಗಿದ್ದೇನು ಅದು ಅದಕ್ಕೆ ಇದೇ ಎಕ್ಸಾಕ್ಟ್ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ. ಆದರೆ ಒಂದಂತೂ ನಿಜ, ಅದಕ್ಕೆ ಅವ್ರು ಈ ಮನೆಗೆ ಬಂದಮೇಲೆ ತುಂಬಾ ಚೇಂಜ್ ಆಗಿದ್ದಾರೆ. ಐ ಮೀನ್ ಅವ್ರು ಯಾವುದಕ್ಕೂ ಅಡ್ಜಸ್ಟೇ ಆಗ್ತಾ ಇಲ್ಲ. ನಮ್ಮ ಮನೆಯವ್ರ ಜೊತೆ ಮಿಂಗಲ್ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಇರಿಟೇಟ್ ಆಗ್ತಾರೆ, ನನ್ನ ಜೊತೆ ಜಗಳ ಆಡ್ತಾರೆ. ಅದರಲ್ಲೂ ನಿಮ್ಮ ಹೆಸರೆತ್ತಿದ್ರೆ ಸಾಕು ಫುಲ್ ಉರಿದು ಬೀಳ್ತಾರೆ. ಅವೇ ನೋಡೋಣ ನನಗೆ ಕನ್ಫ್ಯೂಸ್ ಆಗುತ್ತೆ, ಅವರು ನಿಮ್ಮ ತಂಗಿನ ಅಥವಾ ಎನಿಮಿನ ಅಂತ. ಇದನ್ನೆಲ್ಲ ನೋಡಿದಾಗ ದಿಸ್ ಇಸ್ ರಾಂಗ್ ಅಂತ ಅನ್ಸುತ್ತೆ. ಅದಕ್ಕೆ ಇದನ್ನೆಲ್ಲ ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಅಪ್ಪಿ ನನ್ನ ಹೆಸರು ಹೇಳಿದ್ರೆ ಉರಿದು ಬೀಳ್ತಾಳ? ಅವಳು ನನ್ನನ್ನು ಅಷ್ಟೊಂದು ದ್ವೇಷಿಸ್ತಾಳ? ಅಲ್ಲ ಪಾರ್ಥ ಅವರೇ, ನನ್ನ ಹೆಸರು ಎತ್ತಿದ್ರೆ ಸಾಕು ಅವಳು ಉರಿದು ಬಿಡ್ತಾಳೆ ಅಂತ ಹೇಳ್ತಿದ್ದೀರಲ್ಲ, ನೀವು ಯಾಕೆ ಅವಳ ಮುಂದೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಹೋಗ್ತೀರಾ? ಯಾಕೆ ಬೇಡದೇ ಇರೋ ಜಗಳ ಗಲಾಟೆ? ನೀವು ಯಾಕೆ ನನ್ನಿಂದ ನಿಮ್ಮ ರಿಲೇಶನ್ಶಿಪ್ನ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋತಿದ್ದೀರಾ? ಅವಳ ಮುಂದೆ ನನ್ನ ಹೆಸರು ಎತ್ತೋದಕ್ಕೆ ಹೋಗ್ಬೇಡಿ, ಅವಾಯ್ಡ್ ಮಾಡಿಬಿಡಿ. ಅದು ಹೇಗೆ ಸಾಧ್ಯ? ಅದಕ್ಕೆ ಆ್ಯಕ್ಚುಲಿ ಅದಕ್ಕೆ ಏನಂದರೆ ನನಗೆ ಅಪೇಕ್ಷೆ ಅವರು ನಿಮ್ಮ ಥರ ಇರಬೇಕು ಅನ್ನೋದೇ ಆಸೆ. ಐ ಮೀನ್ ನೀವೆಲ್ರಿಗೂ ಎಷ್ಟು ಒಳ್ಳೇದು ಬಯಸ್ತೀರಾ, ಎಲ್ರೂ ಪ್ರೀತಿಯಿಂದ ನೋಡ್ತೀರಾ. ನೀವು ನನಗೆ ಅದಕ್ಕೆ ಮಾತ್ರ ಅಲ್ಲ, ನನಗೊಂಥರ ರೋಲ್ ಮಾಡೆಲ್ ಇದ್ದ ಹಾಗೆ. ನಾನು ನಿಮ್ಮನ್ನು ನೋಡಿ ಲೈಫಲ್ಲಿ ತುಂಬಾ ಕಲ್ತಿದ್ದೀನಿ. ಅದಕ್ಕೆ ತುಂಬಾ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನಿಮ್ಮನ್ನ ನನ್ನ ಥಾಟ್ಸಿಂದ ಹೇಗೆ ತೆಗ್ದಾಗಲಿ? ಐ ಕಾಂಟ್. ಪಾರ್ಥ ಅವರೇ, ನಿಮಗೆ ನಿಮ್ಮ ಅತ್ತಿಗೆ ಮೇಲೆ ಗೌರವ ಇದೆ, ವಿಶೇಷವಾದ ಪ್ರೀತಿ ಇದೆ, ಅದೆಲ್ಲ ಸರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ನಿಮ್ಮ ಸಂಬಂಧ ಇಂಪಾರ್ಟೆಂಟ್ ಇರಬೇಕು. ಪಾರ್ಥ ಅವರೇ, ಅವಳು ನಿಮಗೆ ಫಸ್ಟ್ ಪ್ರಯಾರಿಟಿ ಆಗಿರಬೇಕು, ಆಮೇಲೆ ಎಲ್ಲರೂ. ಅವಳು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಾಳೆ, ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾಳೆ ಅಂದಮೇಲೆ ನಿಮ್ಮಿಂದ ಅವಳಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನೆಲ್ಲ ಪೂರೈಸಬೇಕು. ಅದು ನಿಮ್ಮ ಡ್ಯೂಟಿ. ಇದರಲ್ಲಿ ನಿಮ್ಮ ತಪ್ಪು ಇದೆ. ನೀವು ಅವಳ ಸೆಂಟಿಮೆಂಟ್ಸ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಎಡವಿದ್ದೀರಾ ಅಂತ ಅನ್ಸುತ್ತೆ. ಐ ಆಮ್ ಸಾರಿ ಅದಕ್ಕೆ. ಪ್ಲೀಸ್ ನೀವು ನನಗೆ ಸಾರಿ ಹೇಳ್ಬಿಡಿ. ಈ ಥರದ್ದೆಲ್ಲ ಆಗುತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಅಣ್ಣ ಮತ್ತೆ ನಾನು ಮದುವೆ ಆದ ಹೊಸದಲ್ಲಿ ನಮ್ಮ ಮಧ್ಯದಲ್ಲೂ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಆದರೆ ಅದೆಲ್ಲ ಕ್ಲಿಯರ್ ಆಗೋಯ್ತು. ನಿಮ್ಮ ವಿಷಯದಲ್ಲೂ ಹಾಗೆ ಆಗುತ್ತೆ. ಯಾವುದು ಇದ್ದಾಗೆ ಇರಲ್ಲ, ಎಲ್ಲ ಸರಿ ಹೋಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.